ನಾನು ಒಂದಷ್ಟು ವಿಡಿಯೋಸ್ ಹಾಕಿದ್ದೆ. ಆ ವಿಡಿಯೋಸ್ಗೆ ನನಗೆ ಒಂಥರ ವಿಚಿತ್ರವಾದ ಕಾಮೆಂಟ್ಸ್ಗಳು ಬಂತು. ಆಮೇಲೆ ಒಂದೇ ಥರದ ಕಾಮೆಂಟ್ಸ್ಗಳು ಬಂತು. ಅದರಲ್ಲಿ ಮುಖ್ಯವಾದ ಕಾಮೆಂಟ್ ಏನಂತ ಅಂದರೆ, ನೀವು ನಿಮ್ಮ ತಂದೆಯ ಹೆಸರನ್ನು ಹಾಕ್ಕೊಂಡಿದ್ದೀರಾ, ಆ ಹೆಸರನ್ನು ತೆಗೆದು ನೀವೇನು ಮಾಡಬೇಕು ಮಾಡಿ, ನೀವು ಏನಾದರೂ ಮಾಡಬೇಕು ಕೆಲಸ ಅಂತ ಅಂದರೆ ಆ ಹೆಸರನ್ನು ಫಸ್ಟ್ ತೆಗೀರಿ, ಯಾಕೆಂದರೆ ಅವರಿಲ್ಲದೆ ನಿಮ್ಮ ಅಸ್ತಿತ್ವ ಇಲ್ಲ ಅಂತ. ನಾನು ಇದನ್ನೆಲ್ಲ ಮಾತಾಡೋಕ್ಕೆ ಇಷ್ಟಪಡಲ್ಲ, ಆದರೆ ನಾನು ಮಾತಾಡಲೇಬೇಕಾದ ಪರಿಸ್ಥಿತಿ. ಯಾಕೆಂದರೆ ನಾನು 10 ವರ್ಷ ಇದ್ದಾಗಲೇ ನಮ್ಮ ತಂದೆಯವರು ನನ್ನ ಜೀವನದಿಂದ ಆಚೆ ಹೊರಟೋದ್ರು. ಇವತ್ತು 24 ವರ್ಷ ನಂತರ ಸಹ ಅವ್ರನ್ನ ನಾನು ಹುಡುಕ್ತಾನೇ ಇದ್ದೆ. ಎಲೆಕ್ಷನ್ ಟೈಮಲ್ಲಿ ಕರೀತಾಯಿದ್ರು, ಅವ್ರು ಕರೆದಾಗ ನಾನು ಹೋಗ್ತಾ ಇದ್ದೆ. ಮನೆ ಮನೆಗೂ ಹೋಗಿ ಅವ್ರು ಗೆಲ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೆ, ಅವ್ರನ್ನ ಗೆಲ್ಲಿಸಿ. ಆವಾಗ ನಾನು ತುಂಬ ಒಳ್ಳೆ ಮಗಳಾಗಿದ್ದೆ, ಆದರ್ಶ ಮಗಳು. ಎಲ್ಲರಿಗೂ ನಾನು ಬೇಕಾಗಿತ್ತು, ಯಾಕೆಂದರೆ ಎಲ್ಲ ಅವ್ರ ಇಷ್ಟಂಗೆ ಕೆಲಸ ಮಾಡ್ತಾಯಿದ್ದೆ. ಆದರೆ ಇವತ್ತು ನಾನು ನನ್ನ ಬಗ್ಗೆ ಒಂದು ಬಾರಿಗೆ 24 ವರ್ಷ ನಂತರ ಯೋಚನೆ ಮಾಡಿದೆ ಅಂತ ಅಂದಿದ್ದಕ್ಕೆ ಇವತ್ತು ನಾನು ಆದರ್ಶ ಮಗಳಲ್ಲ. ಇವತ್ತು ನಾನು ಯಾರಿಗೂ ಬೇಡ. ಇವತ್ತು ನಾನು ನಮ್ಮ ತಂದೆಯ ಹೆಸರನ್ನು ನನ್ನ ಹೆಸರು ಇಟ್ಕೋಬಾರ್ದು, ತೆಗ್ದಾಕಬೇಕು. ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಇವರೆಲ್ಲ ಯಾರು ಕಾಮೆಂಟ್ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ಒಂದು ಕಡೆ ಸೇರಬೇಕು. ನೀವೆಲ್ಲ ಸೇರಿ ಒಂದು ಕಡೆ, ನೀವು 30-50 ಜನ 100 ಜನ ನೀವಿದ್ದೀರಲ್ಲ, ಒಂದು ಕಡೆ ಸೇರಿಬಿಟ್ಟು ಅದು ಹೆಸರನ್ನ ಹೇಗೆ ನನ್ನ ಹೆಸರನ್ನ ತೆಗಿಯೋದು ಅಂತ ನೀವು ನನಗೆ ಹೇಳಿ. ಯಾಕೆಂದರೆ ಹೆಸರನ್ನ ತೆಗಿಬೇಕು ಅಂತ ಅಂದರೆ ಆಧಾರ್ ಕಾರ್ಡಲ್ಲಿ ತೆಗಿಬೇಕು, ಪಾಸ್ಪೋರ್ಟಲ್ಲಿ ತೆಗಿಬೇಕು, ಬರ್ತ್ ಸರ್ಟಿಫಿಕೇಟಲ್ಲಿ ತೆಗಿಬೇಕು. ಈ ಹೆಸರನ್ನ ಹೇಗೆ ಮಾಡಿಬಿಟ್ಟು ತೆಗಿಬೇಕು ಅಂತ ನನಗೆ ನೀವೆಲ್ಲ ಸೇರಿಬಿಟ್ಟು ಇದು ಹೇಳ್ಕೊಡ್ಬೇಕು. ಈ ಹೆಸರನ್ನ ತೆಗೆದುಬಿಟ್ರೆ ಈ ಸತ್ಯ ಹೊಟ್ಟೋಗುತ್ತಾ ಅವ್ರು ನನ್ನ ತಂದೆ ಅಂತ? ಆ ಭಗವಂತನ ಇಚ್ಛೆಯಿಂದ ಅವರ ಮಗಳಾಗಿ ಹುಟ್ಟಿರೋದು ನಾನು. 24 ವರ್ಷ ಮುಂಚೆ ನನ್ನ ಜೀವನದಿಂದ ಅವ್ರನ್ನ ತೆಗೆದುಬಿಟ್ರಿ. ಆದರೆ ಇವತ್ತು ನನ್ನ ಹೆಸರು ಜೊತೆ ಅವ್ರ ಹೆಸರಿದೆ ಅಂತ ಅದನ್ನು ನೀವು ತಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ, ನೀನು ಏನು ಮಾದರಿ ಆಗ್ತೀಯ ನೀನು ಪ್ರಪಂಚಕ್ಕೆ, ನೀನು ಎಂಥ ಮಗಳು, ನಿನ್ನ ತಂದೆ ತಾಯಿನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ನಿಮ್ಮ ತಂದೆಗೆ ದ್ರೋಹ ಮಾಡ್ತಾ ಇದೆಯಾ ಅಂತ. ಆದರೆ ನಮ್ಮ ತಂದೆ ತಾಯಿ ಮಾಡ್ತಿರೋದು ಸರಿನಾ? ನೀವು ಯಾರಿಗೂ ಮಲ್ತಾಯಿ ಚಿಕ್ಕಮ್ಮ ಅಂತಾರಲ್ಲ, ನಿಮ್ಗೆ ಯಾರಿಗೂ ಅವ್ರಿಲ್ವಾ? ಸ್ಟೆಪ್ ಮದರ್, ಸ್ಟೆಪ್ ಬ್ರದರ್, ಸ್ಟೆಪ್ ಸಿಸ್ಟರ್ಸ್ ಅಂತ ನಿಮ್ಗೆ ಯಾರಿಗೂ ಇಲ್ವಾ? ಯಾಕೆಂದರೆ ನನ್ನ ಸ್ಟೆಪ್ ಸಿಸ್ಟರ್, ನಮ್ಮ ಚಿಕ್ಕಮ್ಮನ ಮಗಳು, ಅವಳು ನಮ್ಮ ತಂದೆ ಜೊತೆಲಿ ಇರಬಹುದು, ಇದ್ದಾಳೆ ಅವಳು 20 ವರ್ಷದಿಂದ. ಆದರೆ ನಾನು ಅವಳ ಸ್ವಂತ ಮಗಳು, ನಾನು ಇರೋಕ್ಕಾಗಲ್ಲ. 20 ವರ್ಷ ಮುಂಚೆ ನನಗೆ ಹೇಳ್ದೆ ಕೇಳದೆ ಬೇರೆ ಒಂದು ಕುಟುಂಬನೇ ಕಟ್ಕೊಂಡ್ರು. ಶ್ರೀರಾಮಚಂದ್ರನ ವನವಾಸಕ್ಕೆ ಕಳಿಸ್ತಾರೆ ಕೈ. ಆ ನೋವಲ್ಲಿ ದಶರಥ ಮಹಾರಾಜ ಸತ್ತೋಗ್ಬಿಡ್ತಾರೆ. ಭರತ ರಾಮನ ಚಪ್ಪಲಿನ ಅವನ ಸಿಂಹಾಸನ ಇಟ್ಬಿಟ್ಟು ಪೂಜೆ ಮಾಡ್ತಾನೆ, ಇಲ್ಲ ನೀನೇ ರಾಜ ಅಣ್ಣ ಅಂತ. ಕೈಗೆ ರಾಮನೇ ತುಂಬ ಇಷ್ಟ, ಆದರೆ ತನ್ನ ಒಂದು ಮಗಂಗೋಸ್ಕರ ಈ ಕೆಲಸ ಮಾಡ್ತಾಳೆ. ಆದರೆ ಇಲ್ಲಿ ನನ್ನ ತಮ್ಮನೂ ನನ್ನ ಸ್ಟೆಪ್ ಬ್ರದರ್, ಅವನು ಭರತೂ ಅಲ್ಲ, ನನ್ನ ಮಲ್ತಾಯಿ ನಮ್ಮ ಚಿಕ್ಕಮ್ಮ ಅವರು ಕೈ ಅಲ್ಲ, ನಮ್ಮ ತಂದೆ ದಶರಥರಲ್ಲ. ಆಮೇಲೆ ನಾನಿದ್ದೀನಲ್ಲ, ನಾನು ವನವಾಸ 14 ವರ್ಷ ಅಲ್ಲ 24 ವರ್ಷ ಜೀವನ ಪೂರ್ತಿ ನಾನು ವನವಾಸದಲ್ಲೇ ಇದ್ದೀನಿ. ಆದರ್ಶ ಮಗಳಾಗು, ಮಾದರಿಯಾಗು, ಆದರ್ಶ ತಂದೆ ಆಗಬಾರ್ದಾ? ಇವ್ರು ಮಾಡಿದೆಲ್ಲ ಸರಿ, ನಾನು ಪ್ರಶ್ನೆ ಮಾಡಿದ್ರೆ ಅದು ತಪ್ಪು, ನಾನು ನ್ಯಾಯ ಕೇಳಿದ್ರೆ ಅದು ತಪ್ಪು, ನಾನು ಏನಾದರೂ ಮಾಡಿದ್ರು ಅದು ತಪ್ಪು. ನೀವೆಷ್ಟು ಜನ ಚಿಕ್ಕಮ್ಮಂದಿರನ್ನ ನೋಡಿದ್ದೀರಾ? ಮೊದಲನೇ ಮದುವೆಯ ಮಕ್ಕಳನ್ನು ಅವರು ಮುಂದೆ ಬೆಳೆಸ್ತಾ ಇರೋದು. ಬೆಳೆಸೋದಾಗಿತ್ತಾನೆ? ನಾನು ಒಬ್ಳು ಮಗಳಲ್ವಾ, ಅವ್ರಿಗಿಂತ ಮುಂಚೆ ನಾನು ಇದ್ನಲ್ವಾ ಇಲ್ಲಿ, ನಾನು ಬೆಳೆಸ್ಬೋದಾಗಿತ್ತು. ಒಂದು ಆದರ್ಶ ಮಹಿಳೆ, ಆದರ್ಶ ತಾಯಿ ಆಗೋದಾಗಿತ್ತು, ಅವರು ಆದರ್ಶ ಚಿಕ್ಕಮ್ಮ ಆಗೋದಾಗಿತ್ತು. ಆಮೇಲೆ ನನ್ನ ತಂದೆನ ಆದರ್ಶ ತಂದೆ ಮಾಡ್ಬೋದಾಗಿತ್ತು. ಯಾಕೆಂದರೆ ರಾಜಕೀಯದಲ್ಲಿರೋದು ಇವರೆಲ್ಲ ಅಲ್ವಾ, ಸಾರ್ವಜನಿಕ ಸೇವೆ, ಸಾರ್ವಜನಿಕ ಜೀವನದಲ್ಲಿ ಇವರಿರೋದು. ಇವ್ರು ಎಂಥ ಮಾದರಿ ಮತ್ತೆ ಸಮಾಜಕ್ಕೆ? ಇವರಲ್ವಾ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿರೋ, ಉದಾಹರಣೆ ಕೊಡಬೇಕಾಗಿರೋ ಜಗತ್ತಿಗೆ ಇವರಲ್ವಾ? ನೀವೆಲ್ಲ ಹೇಳ್ತಿರಲ್ವಾ ನಿಮ್ಮ ತಂದೆ ಜೊತೆಲಿರು ಅಂತ. ಹೇಗಿರಲಿ,
ಈ ಪ್ರಶ್ನೆಗೆ ಉತ್ತರ ಕೊಡಿ. ಹೇಗಿರಲಿ, ಯಾವ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ, ನಾನು ರೀಚ್ ಮಾಡೋಕ್ಕಾಗಲ್ವೋ, ಅವ್ರ ಮನೆಗೆ ಹೋದರೆ ಅವ್ರ ಪೊಲೀಸ್ ಕರೀತಾರೆ, ಅವರ ಪ್ರಶ್ನೆಗಳು ಕೇಳಿದ್ರೆ ನಂಗೆ ರಪ್ಪ 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 ಅಂತ ಹೊಡಿತಾರೆ. ನಾನು ಏನೋ ತಪ್ಪು ಮಾಡಿದೆ ಅಂತ ಹೊಡೆದಿಲ್ಲ ಅವ್ರು ನನಗೆ, ಬರೀ ಅವ್ರನ್ನ ಮಾತಾಡ್ಸಕ್ಕೆ ಹೋದ್ರೆ ಅಂತ ರಪ್ಪ 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 ಅಂತ ಹೊಡೆದ್ರು. ಯಾಕೆ ಸೇರ್ ತಿರ್ಸ್ಕೊಂತ ನಾನೇನು ತಪ್ಪು ಮಾಡಿದೆ ಅಂತ? ಅವ್ರನ್ನ ಮಾತಾಡ್ಸೋದು ತಪ್ಪ? ಏನೋ ಕೇಳಿದ್ರೆ ನನ್ನ ಮೇಲೆ ಡಿಪೆಂಡ್ ಆಗಬೇಡ, ₹1 ನಿಂಗೆ ಕೊಡಲ್ಲ, ನೀನು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸು ಅಂತ ತಂದೆ ಜೊತೆ ಹೇಗಿರಲಿ ನಾನು? ನಿಮ್ಮನ್ನು ಹೇಳಿ, ಯಾಕಂದರೆ ಈ ಪ್ರಶ್ನೆಗಳು ನಿಮ್ಮದು. ಯಾಕಂದರೆ ನಾನು ನೇರವಾಗಿ ಮಾತಾಡ್ತೀನಿ. ನನ್ನ ಹತ್ರ ಕಳ್ಕೊಳ್ಳೋಕೆ ಇನ್ನೇನೂ ಇಲ್ಲ, ನನಗೆ ಯಾವುದು ಭಯನೂ ಇಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ. ನನ್ನ ವನವಾಸ ನಿರಂತರವಾಗಿ ನಡೀತಾನೆ ಇದೆ, ನನ್ನ ಮೇಲೆ ಸೇರಿ ತೀರ್ಸ್ಕೊಳ್ತಾನೆ ಇದ್ದಾರೆ. ಆಮೇಲೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಉದಾಹರಣೆ ಆಗು, ಒಳ್ಳೆ ಉದಾಹರಣೆ ಆಗು. ಹೇಗೆ ಉದಾಹರಣೆ ಆಗಲಿ? ನಾನು ಇಷ್ಟು ವರ್ಷ ನಾನು ಒಳ್ಳೆ ಉದಾಹರಣೆ ತಾನೇ ಆಗಿದ್ದು. ಹೋದ ಎಲೆಕ್ಷನಲ್ಲಿ ನಮ್ಮ ತಾಯಿಯವರು, ಅವ್ರಿಗೆ ಏನೂ ಬೇಕಾಗಿಲ್ಲ ನಮ್ಮ ತಂದೆ ಜೊತೆಲಿ, ಆದ್ರೂ ಎಲೆಕ್ಷನ್ ಬಂದು ಕ್ಯಾಂಪೇನ್ ಮಾಡಿದ್ರು ಅವರು. ಆದರೆ ನಮ್ಮ ತಂದೆಯವ್ರು ಕಪಾಳು ಕೊಡಿದ್ರು. ನಮ್ಮ ಚಿಕ್ಕಮ್ಮನ ಮಗ ಆ ಹುಡುಗ ನನ್ನ ತಮ್ಮನಿಗೆ ಹೊಡೆದ, ಅವನ ಮೇಲೆ ಕೈ ಎತ್ತ. ಇದೆಲ್ಲ ಸರಿನಾ? ಮನೆಯಿಂದ ಅವ್ರು ಸಾಮಾನು ಆಚೆ ಹಾಕಿದ್ರು, ಇದೆಲ್ಲ ಸರಿನಾ? ಈ ಹೋದ ಎಲೆಕ್ಷನಲ್ಲಿ ನಾನು ಮೋದಿಜಿ ಅವ್ರು ನಮ್ಮ ಚನ್ನಪಟ್ಟಣಕ್ಕೆ ಬಂದಿದ್ರು, ಪ್ರಧಾನಮಂತ್ರಿ ಅವರವರು. ಯಾರಿಗೆ ಇಚ್ಛೆ ಇರಲ್ಲ ಅವ್ರು ಭೇಟಿ ಮಾಡಬೇಕು ಅಂತ. ನಾನು ವರ್ಷ 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 ಇವ್ರಿಗೆ ಯಾವಾಗ ಕರೆದ್ರು, ಎಲ್ಲೆಲ್ಲಿ ಕರೆದ್ರು ಕೆಲಸಕ್ಕೆ, ಎಲ್ಲದಕ್ಕೂ ಹೋಗ್ತಾ ಇದ್ದೆ, ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಎಲ್ಲ. ಈ ಸತಿ ಮೋದಿಜಿಯವ್ರು ಬಂದಾಗ ನಾನು 1000 ಸತಿ ಬೇಡ್ಕೊಂಡೆ, ಅಪ್ಪ ಪ್ಲೀಸ್ ಅಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅವ್ರನ್ನ ಅಂತ. ಒಂದ್ಸತಿ ಭೇಟಿ ಮಾಡಿಸ್ಬಿಡಪ್ಪ, ಒಂದ್ಸತಿ ಭೇಟಿ ಮಾಡಿಸ್ಬಿಡಪ್ಪ, ನನಗೂ ಭೇಟಿ ಮಾಡೋಕೆ ತುಂಬ ಇಚ್ಛೆ ಇದೆ, ನನ್ನೂ ಭೇಟಿ ಮಾಡಿಸ್ಬಿಡಿ. ನನ್ನ ಭೇಟಿ ಮಾಡಿಸಿಲ್ಲ ಅವರು, ಬೇಕಂತ ಭೇಟಿ ಮಾಡಿಸಿಲ್ಲ. ಇದೆಂತ ನ್ಯಾಯ? ಇದೆಂತ ನ್ಯಾಯ? ನೀವೆಲ್ಲರೂ ನನ್ನ ಪ್ರಶ್ನೆ ಕೇಳ್ತೀರಲ್ವಾ, ಇಲ್ಲಿ ಮುಕ್ತವಾಗಿ ಮಾತಾಡ್ತೀರ ಅನ್ಸೋದು. ಯಾಕೆ ನಾನು ಆಕ್ಸೆಸಿಬಲ್ಲು, ನನ್ನ ನೀವು ರೀಚ್ ಮಾಡ್ಬೋದು. ಆದರೆ ಅವ್ರನ್ನೂ ಪ್ರಶ್ನೆ ಕೇಳಿ, ಯಾಕೆ ಇಂಥ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ, ನೀವೇನಕ್ಕೆ ನಿಮ್ಮ ಮಗಳಿಗೆ ದಾರಿ ತೋರಿಸಿಲ್ಲ ಅಂತ. ನಾನು ಒಂದು ಸಣ್ಣ ವಿಡಿಯೋನ, ಯಾರೋ ಒಬ್ಬ ಹುಡುಗ ಆ ಒಂದು ಚಿಕ್ಕ ವಿಡಿಯೋನ ಹಾಕ್ಕೊಂಡ್ರು ಅಲ್ಲಿ ಚನ್ನಪಟ್ಟಣದಲ್ಲಿ, ಒಂದು ಸಣ್ಣ ವಿಡಿಯೋನ ಹಾಕ್ಕೊಂಡ್ರು. ಆ ವಿಡಿಯೋನ ಹಾಕ್ಕೊಂಡು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ತಂದೆಯ ಡ್ರೈವರು ಎಲ್ಲಾರ್ಗೂ ಫೋನ್ ಮಾಡ್ದ. ಆ ಹುಡುಗನ ಫ್ಯಾಮಿಲಿಗೆ, ಆ ಹುಡುಗನ ಮನೇಲಿದ್ದ ಎಲ್ಲ ಹೆಣ್ಮಕ್ಳಿಗೂ ಫೋನ್ ಮಾಡ್ದ, ಅವ್ರ ಅಕ್ಕನಿಗೆ ಎಲ್ಲಾರ್ಗೂ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಮಾಡಿದ್ರು, ಬೈದ್ರು, ಉಗಿದ್ರು, ಯಾಕೆ ಹಿಂಗೆ ಹಾಕೊಂಡಿದೆ ವಿಡಿಯೋ ಅಂತ. ನಂದು ಒಂದು ವಿಡಿಯೋ ಒಬ್ರು ಹಾಕೊಳ್ಳೋಕ್ಕಾಗಲ್ಲ ಅಂತ ಅಂದ್ರೆ ನನ್ನ ಜೀವನದಲ್ಲಿ ದಾರಿ ಮಾಡ್ಕೊಡ್ತಾರ? ಇವರೆಲ್ಲ ಆದರ್ಶವಾಗಿಲ್ಲ, ಇವರೆಲ್ಲ ಮಾದರಿ ಆಗಿಲ್ಲ. ಆದರೆ ಎಲ್ಲ ಒಳ್ಳೆತನ, ಎಲ್ಲ ಸರಿಯಾದ ನಿರ್ಧಾರ, ಎಲ್ಲ ಸರಿಯಾದ ಹೆಜ್ಜೆಗಳು, ಎಲ್ಲ ಪ್ರಶ್ನೆಗಳು, ಎಲ್ಲ ಸರಿಯಾದ ಸ್ಟೆಪ್ಸು, ಎಲ್ಲ ನಿರೀಕ್ಷೆ ನನ್ನಿಂದನೇ. ಇವ್ರಿಂದ ಏನೂ ನಿರೀಕ್ಷೆ ಇಲ್ಲ. ಯಾಕೆ? ಇದನ್ನೆಲ್ಲ ಕೇಳಿಸ್ಕೋಬೇಕು ಅಂತ ನೀವು ಬಯಸ್ತಿದ್ರಾ? ನೀವು ಹೀಗೆ ಕಾಮೆಂಟ್ಸ್ ಬರ್ಸ್ತಾ ಇದ್ರೆ ನಾನು ಹೀಗೀಗೂ ಉತ್ತರ ಕೊಡ್ತೀನಿ. ನಂತರ ಇನ್ನೂ ಬೇಕಾದಷ್ಟಿದೆ ಮಾತಾಡೋಕ್ಕೆ. ಇವಾಗ ನೀವು ನಿಲ್ಲಿಸದೆ ಹೋದ್ರೆ, ಯಾಕಂದ್ರೆ ನಾನು ಶಾಂತವಾಗಿದ್ದೀನಿ, ನನ್ನ ಶಾಂತವಾಗಿ ಬಿಟ್ಬಿಡಿ. ನನ್ನ ತೊಂದರೆ ಕೊಡಬೇಡಿ. ಯಾಕಂದ್ರೆ ಇನ್ನು ಮಾಡಿದ್ರೆ ಈ ವಿಷಯಗಳನ್ನ ಅಲ್ಲಿ ಕಳಿಸ್ತೀನಿ, ಎಲ್ಲಿ ನಿಮಗೆ ತಲೆ ಎತ್ತಿ ನಡೆಯೋಕ್ಕೂ ನಿಮಗೆ ಅಲ್ಲಿ ಜಾಗ ಇರಲ್ಲ. ನಾನು ಏನಕ್ಕೆ ವಿಡಿಯೋ ಹಾಕ್ದೆ ಅಂತ ಈ ಒಂದು ಕಾಮೆಂಟ್ಗಳು ಬರ್ತಾ ಇತ್ತು, ನಿನ್ನ ತಂದೆ ಹೆಸರು ತೆಗಿ ಅಂತ. ಅದಕ್ಕೆ ನಾನು ಹಾಕ್ತೆ, ನಮ್ಮ ತಂದೆ ಶಾಪನ, ನಮ್ಮ ತಂದೆ ಆಶೀರ್ವಾದನ ಅಂತ. ಅದಕ್ಕೆ ಇನ್ನಷ್ಟು ಕಾಮೆಂಟ್ಸು. ಆಮೇಲೆ ನೀವೆಲ್ಲ ಇದಿರಲ್ಲ 30-40-50 ಜನ, ಬನ್ನಿ ಸೇರ್ಕೊಳ್ಳಿ, ಒಂದು ಜಾಗಕ್ಕೆ ಸೇರ್ಬಿಟ್ಟು ನಾನು ಕರೀರಿ, ಹೇಗೆ ಹೆಸರನ್ನು ತೆಗಿಯೋದು, ಏನೇನು ಮಾಡಬೇಕು, ಫಾರ್ಮ್ಯಾಲಿಟೀಸು ಹೇಗೆ ಹೋಗುತ್ತೆ ಅಂತ. ಆಯ್ತಾ?